ಎಲ್ಲ ವಿಫಲವಾದಂತ ನೀತಿಗಳ ಬಗ್ಗೆ ಮಾತಾಡಬೇಕಂದ್ರೆ ಸಭಾಧ್ಯಕ್ಷರೇ, ಇವತ್ತೇನು ಇವರು ಮತ್ತೆ ಮತ್ತೆ ಪದೇ ಪದೇ ರೈತರ ಪರವಾಗಿ ಮಾತಾಡ್ತಾ ಇರ್ತಾರೆ ಸಭಾಧ್ಯಕ್ಷರೇ. ಈ ಒಂದು ಕೇಂದ್ರ ಸರ್ಕಾರ ತಂದಿರತಕ್ಕಂತ ಅವೈಜ್ಞಾನಿಕವಾದಂತ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಏನಿದೆ, ಆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಏನ್ ಇವ್ರಿಗೆ ರೈತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಕಾಳಜಿ ಏನಿದೆ, ಆ ಕಾಳಜಿನ ಇವರು ಎತ್ತಿ ತೋರಿಸಬೇಕು ಅಂತಂದ್ರೆ ಜುಲೈ 2025ಕ್ಕೆ ಜುಲೈ 2025ನೇ ವರ್ಷಕ್ಕೆ 947 ಕೋಟಿ ರೂಪಾಯಿಗಳನ್ನ ಇವತ್ತು ರೈತರ ಖಾತೆಗಳಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಕೊಡಬೇಕಾಗಿತ್ತು. ಆ 900 ಕೋಟಿ ರೂಪಾಯಿಗಳು ಎಲ್ಲಾಯ್ತು ಸಭಾಧ್ಯಕ್ಷರೇ? ಕೇಂದ್ರ ಸರ್ಕಾರಕ್ಕೆ ರೈತರ ಪರ ಕಾಳಜಿ ಇದ್ದಿದ್ರೆ ಆ 900 ಕೋಟಿಗಳನ್ನು ಇವತ್ತು ರೈತರಿಗೆ ಒದಗಿಸ್ಕೊಡ್ಬೇಕಾಗಿತ್ತು. ಇವತ್ತು ಆ ಒಂದು ಒದಗಿಸ್ಕೊಡಂತ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿಲ್ಲ, ಯಾವುದೇ ಒಂದು ಪ್ರಯತ್ನ ಮಾಡಿಲ್ಲ. ನಮ್ಮ ಮೇಲೆ ಹೇರದಂತ ಈ ಒಂದು ಕಾಯ್ದೆಯಿಂದ ಕೇಂದ್ರ ಸರ್ಕಾರ ಅವೈಜ್ಞಾನಿಕವಾಗಿ ನಮ್ಮ ಮೇಲೆ ಹೇರದಂತ ಈ ಒಂದು ಕಾಯ್ದೆಯಿಂದ ರೈತರಿಗೆ ಇವತ್ತು 947 ಕೋಟಿ ರೂಪಾಯಿಗಳಷ್ಟು ಹಣ ಬರಬೇಕಾದಂತದ್ದು ಬಾಕಿ ಇದೆ ಸಭಾಧ್ಯಕ್ಷರೇ. ಇವತ್ತು ಅದನ್ನ ಈ ರೈತರು ಎಲ್ಲಿ ಕೊಡ್ತಾರೆ, ಈ ಪಾರ್ಟಿ ಎಲ್ಲಿ ಕೊಡ್ತಾರೆ, ಕೇಂದ್ರ ಸರ್ಕಾರ ಯಾವ ಕ್ರಮಗಳು ತಗೊಳ್ಳೋದು ಅಂತ ಕೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಮತ್ತೆ ಇವತ್ತು ಇವ್ರು ಏನಂತ ಹೇಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಪ್ರಾರಂಭ ಮಾಡಿ ಎಲ್ಲರಿಗೂ ಕೂಡ ಇನ್ಶೂರೆನ್ಸ್ ಕಾರ್ಡ್ಗಳನ್ನ ಏನ್ ಇವ್ರು ವಿತರಣೆ ಮಾಡಿದರೆ, ಇವತ್ತು ಆ ಕೊಟ್ಟಿರ್ತಕ್ಕಂಥ ಕಾರ್ಡ್ಗಳಿಂದ ಯಾರಿಗಿವತ್ತು ಅನುಕೂಲ ಆಗಿದೆ ಸಭಾಧ್ಯಕ್ಷರೇ? ಇವತ್ತು ಒಂದಂಶ, ಯಾರ್ಯಾರೆಲ್ಲ ಔಟ್ ಪೇಷಂಟ್ಗಳಾಗಿ ಹೋಗ್ತಾ ಇದ್ದಾರೆ, ಔಟ್ ಪೇಷಂಟ್ಗಳಾಗಿ ಹೋದವರು ಕೂಡ ಇನ್ಶೂರೆನ್ಸ್ ಕಾರ್ಡ್ ಇಟ್ಕೊಂಡಿದ್ರು ಕೂಡ ಇವತ್ತು ಕಾಸು ಕಟ್ಟಬೇಕಾದಂತ ಪರಿಸ್ಥಿತಿ ಬಂದಿದೆ. ಆ ರೀತಿಯಲ್ಲಿ ನಿಷ್ಪ್ರಯೋಜಕವಾಗಿ ಈ ಕಾಯ್ದೆಗಳು ಅನುಷ್ಠಾನ ಆಗ್ತಾ ಇದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಇನ್ಪೇಷಂಟ್ ಆಗಿ ಹೋದಂತವ್ರ ಗತಿಯಂತೂ ದೇವರೇ ಕಾಪಾಡಬೇಕು. ಸಣ್ಣದಾಗಿ ಹೊಟ್ಟೆ ನೋವು ಅಂತ ಹೋದವನು ಅಲ್ಲಿ ಅವ್ರು ಮಾಡಂತ ಟೆಸ್ಟ್ಗಳಿಂದ, ಅವ್ರು ಮಾಡಂತ ಆಪರೇಷನ್ಗಳಿಂದ ಬಹುಶಃ ಅದರಿಂದ ಆದಂತ ಹೊರೆಯಿಂದ ಹೊಟ್ಟೆ ನೋವು ಅಂತ ಹೋದವನು ಎದೆ ಹೊಡ್ಕೊಂಡು ಆಚೆಗೆ ಬರಬೇಕು. ಆ ರೀತಿಯಾಗಿ ಅವೈಜ್ಞಾನಿಕವಾಗಿ ಇವತ್ತು ಜನ ಆರೋಗ್ಯ ಯೋಜನೆ ಜಾರಿಗೆ ಬಂದಿದೆ ಸಭಾಧ್ಯಕ್ಷರೇ. ಇದೇ ಕೇಂದ್ರ ಸರ್ಕಾರ ಮನೆ ಮನೆಗೆ ನಲ್ಲಿ ಅಂತೇನು, ಮನೆ ಮನೆಗೆ ನೀರು ಕೊಡ್ತೀವಂತೇನು ಆಶ್ವಾಸನೆಯನ್ನ ಕೊಟ್ಟರು. ಈ ಒಂದು ಜಲ್ ಜೀವನಿನ ಅಡಿಯಲ್ಲಿ ಸಭಾಧ್ಯಕ್ಷರೇ ಎಲ್ಲಾ ರೀತಿಯಲ್ಲಿ ಸೋರಿಕೆ ಆಗ್ತಾ ಇರ್ತಕ್ಕಂಥ ಯಾವ್ದಾದ್ರೂ ಒಂದು ಕಾಯ್ದೆ, ಎಲ್ಲಾ ರೀತಿಯಲ್ಲಿ ಸೋರಿಕೆ ಆಗ್ತಾ ಇರ್ತಕ್ಕಂಥ ಯಾವ್ದಾದ್ರೂ ಯೋಜನೆ ಅಂದ್ರೆ ಈ ಒಂದು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹೇರಿರ್ತಕ್ಕಂಥ ಈ ಜಲ್ ಜೀವನ್ ಸಭಾಧ್ಯಕ್ಷರೇ ಅನುದಾನಗಳಲ್ಲಿ ಸೋರಿಕೆ, ಗುತ್ತಿಗೆದಾರ್ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿಗಳಲ್ಲಿ ಸೋರಿಕೆ. ಸಭಾಧ್ಯಕ್ಷರೇ ಒಂದ್ ಮಾತು ಹೇಳ್ತೀನಿ, ಈ ಒಂದು ಜಲ್ ಜೀವನ್ ಯೋಜನೆ ಅಡಿಯಲ್ಲಿ HDPE ಪೈಪ್ಗಳನ್ನ ಏನ್ ಅಳವಡಿಸ್ತಾ ಇದ್ದಾರೆ ಗ್ರಾಮಗಳಲ್ಲಿ, ಬಹುಶಃ ಆ HDPE ನ ಯಾರು ಉತ್ಪಾದನೆ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವರೊಂದು ಅನುಕೂಲಕ್ಕೆ ಮಾತ್ರ ಈ ಜಲ್ ಜೀವನ್ ಯೋಜನೆ ಮಾಡಿದರೆ ಬಿಟ್ರೆ ಗ್ರಾಮಗಳಲ್ಲಿರ್ತಕ್ಕಂಥ ಬಡವರ ಪೈಕಿ ಅಂತೂ ಇದು ಯಾವುದೇ ಒಂದು ಅನುಕೂಲ ಮಾಡಿಲ್ಲ ಸಭಾಧ್ಯಕ್ಷರೇ. ನಾನೊಂದು ಮಾತು ಹೇಳಕ್ ಏನ್ ಬಯಸ್ತೀನಿ ಅಂತಂದ್ರೆ, ಇವತ್ತೇನು ಇವರು ಕೇಂದ್ರ ಸರ್ಕಾರದ ಹೊರೆಗಳನ್ನ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಹಾಕ್ತಾ ಇದ್ದಾರೆ ಸಭಾಧ್ಯಕ್ಷರೇ. 90 ಭಾಗ MGNREGA ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲಿತ್ತು, 10% ರಾಜ್ಯ ಸರ್ಕಾರದ ಪಾಲಿತ್ತು. ಇವತ್ತದನ್ನ 60-40 ಮಾಡಿ 60 ಭಾಗ ಹೊರೆನ ಮಾತ್ರ ಕೇಂದ್ರ ಸರ್ಕಾರ ಭರಿಸಿ 40% ಹೊರೆನ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಆಗ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಈ ಕಾರಣದಿಂದ ಕೇಂದ್ರ ಸರ್ಕಾರ ತನ್ನೆಲ್ಲ ಜವಾಬ್ದಾರಿಗಳನ್ನ ಚೆಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ಇವತ್ತು ಸಭಾಧ್ಯಕ್ಷರೇ ಅಂಕಿಅಂಶಗಳ ಜೊತೆ ಅದರ ಸಾಕ್ಷಿ ಆಧಾರ ಹೇಳ್ಬೇಕು ಅಂದ್ರೆ ಸಭಾಧ್ಯಕ್ಷರೇ, ಈ ಒಂದು NDA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಕ್ ಮೊದಲು ರಾಜ್ಯ ಸರ್ಕಾರಗಳ ಒಟ್ಟಾರೆ ಸಾಲದ ಪ್ರಮಾಣ ಎಷ್ಟಿತ್ತು ಅಂದ್ರೆ, ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಸಾಲದ ಪ್ರಮಾಣ 25 ಲಕ್ಷ ಕೋಟಿ. ಇವರು ಅಧಿಕಾರಕ್ಕೆ ಬಂದಂತ 10 ವರ್ಷಗಳಲ್ಲಿ 2014ರಿಂದ
2025ವರೆಗೂ ಲೆಕ್ಕ ಹಾಕಿದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಇರ್ತಕ್ಕಂತ ಸಾಲಗಳ ಹೊರೆ ಎಷ್ಟಾಗಿದೆ ಅಂತ ಹೇಳಿದ್ರೆ 94 ಕೋಟಿ ರೂಪಾಯಿಗಳು. ಸಭಾಧ್ಯಕ್ಷರೇ, ಇವರ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಇರ್ತಕ್ಕಂತ ಸಾಲದ ಹೊರೆ 3 ಪಟ್ಟು ಜಾಸ್ತಿ ಆಗಿದೆ. ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರ ಇವತ್ತು ತನ್ನ ಜವಾಬ್ದಾರಿನ ಸಂಪೂರ್ಣವಾಗಿ ಮರೆತು, ಸಂಪೂರ್ಣವಾಗಿ ಕೈಚೆಲ್ಲಿ ಬುಡಮೇಲ್ ಮಾಡಿ ಗಾಳಿಗೆ ತೂರಿ ಜವಾಬ್ದಾರಿನೆಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಹಾಕಿ ರಾಜ್ಯ ಸರ್ಕಾರಗಳನ್ನ ಆರ್ಥಿಕ ಇಕ್ಕಟ್ಟಕ್ಕೆ ಸಿಕ್ಕಾಕಂತ ಕೆಲಸನ ಇವತ್ತು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ಒಂದು ಕೆಲಸದಲ್ಲಿ ಈ MGNREGA ಕೂಡ ಒಂದು ಕ್ರಮವಾಗಿದ್ದು, ರಾಜ್ಯ ಸರ್ಕಾರಗಳ ಮೇಲೆ ಇದ್ದಂತ 10,000 ಕೋಟಿ ರೂಪಾಯಿಗಳ ಹೊರೆನ ವಾರ್ಷಿಕವಾಗಿ ರಾಜ್ಯ ಸರ್ಕಾರಗಳ ಮೇಲೆ ಇದ್ದಂತ 10,000 ಕೋಟಿ ರೂಪಾಯಿ ಹೊರೆಗಳನ್ನ 50,000 ಕೋಟಿ ರೂಪಾಯಿಗಳು ಮಾಡಿದ್ದು. ಇವತ್ತು ಸಭಾಧ್ಯಕ್ಷರೇ, ಯಾವ ರಾಜ್ಯದ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನನ ಕೇಂದ್ರ ಸರ್ಕಾರ ತಗೊಂಡಿದೆ? ಯಾವ ಮುಖ್ಯಮಂತ್ರಿಗಳನ್ನ ಕರೆದು ಸಮಾಲೋಚನೆ ಮಾಡಿ ಈ ರೀತಿಯಾಗಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಮಾಡಿದೆ? ಸಭಾಧ್ಯಕ್ಷರೇ, ಸರ್ವಾಧಿಕಾರದ ಧೋರಣೆ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ಕೇಂದ್ರ ಸರ್ಕಾರದ ನಡೆನ ಸಂಪೂರ್ಣವಾಗಿ ನಾವು ಈ ಸಂದರ್ಭದಲ್ಲಿ ಖಂಡಿಸಕ್ಕೆ ಬಯಸ್ತೇವೆ. ಸಭಾಧ್ಯಕ್ಷರೇ, ಒಟ್ಟಾರೆ ನೋಡ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತೇನೇನು ಆಶ್ವಾಸನೆಗಳನ್ನ ಅವ್ರು ಕೊಟ್ಟರು, ಆ ಯಾವುದೇ ಒಂದು ಆಶ್ವಾಸನೆ ಕೂಡ ಈಡೇರಿಸಕ್ಕೆ ಸಾಧ್ಯವಾಗದೇ ಇದ್ದಂತ ಈ ಒಂದು ಕೇಂದ್ರ ಸರ್ಕಾರ ಏನಿದೆ ತನ್ನ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ಇದನ್ನೆಲ್ಲ ಕೂಡ ಹೇಳ್ತಾ, ಇವತ್ತು ನರೇಗಾ ಅಡಿಯಲ್ಲಿ ಏನು ನಾವು ಜನಕ್ಕೆ ಕೊಡ್ತಾ ಇದ್ದಂತ ಒಂದು ಹಕ್ಕು, ಜನಕ್ಕೆ ನಾವೇನು ಕೊಡ್ತಾ ಇರ್ತಕ್ಕಂಥ ಉದ್ಯೋಗ ನಾವು ಅವ್ರಿಗೆ ಮಾಡಂತ ದಾನ ಅಲ್ಲ, ಜನಕ್ಕೆ ಕೊಡಂತ ಉದ್ಯೋಗ ನಾವು ಅವ್ರ ಮೇಳಂತ ಉಪಕಾರ ಅಲ್ಲ, ಜನಕ್ಕೆ ಕೊಡಂತ ಉದ್ಯೋಗ ಒಂದು ಮಿಷನ್ ಅಲ್ಲ. ಸಭಾಧ್ಯಕ್ಷರೇ, ಘನತೆಯಿಂದ ಬದುಕಂತ ಒಂದು ಹಕ್ಕು, ಆ ಹಕ್ಕನ್ನ ಕಾಪಾಡೋಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯಾವುದೇ ಒಂದು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಸಭಾಧ್ಯಕ್ಷರೇ, ಇವತ್ತು ಏನು ತಾವು ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥ ನಿರ್ಣಯದ ಬಗ್ಗೆ ಮಾತಾಡಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ, ತಾವು ಕಲ್ಪಿಸ್ಕೊಟ್ಟಂತ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಜೈ ಹಿಂದ್.